ಬೆಂಗಳೂರು ಸಿಲಿಕಾನ್ ಸಿಟಿ, ಉದ್ಯಾನ ನಗರಿ, ಐಟಿ ಹಬ್. ಇದು ಹಗಲಿನಲ್ಲಿ ಕಾಣೋ ಮುಖ, ಆದರೆ ಕತ್ತಲಾದರೆ ಇಲ್ಲಿ ಇನ್ನೊಂದು ಸಾಮ್ರಾಜ್ಯ ಎಚ್ಚರ ಆಗುತ್ತೆ. ಅದೇ ಅಂಡರ್ ವರ್ಲ್ಡ್. ರೌಡಿಸಮ್ ಅಂದ ತಕ್ಷಣ ನಮಗೆ ನೆನಪಾಗೋದು ಲಾಂಗು ಮಚ್ಚು ಹಿಡಿದ ಗಡ್ಡದ ಗಂಡಸರು. ಆದರೆ ಈ ರಕ್ತಸಿಕ್ತ ಸಾಮ್ರಾಜ್ಯದಲ್ಲಿ ಒಬ್ಬ ಮಹಿಳೆ ತನ್ನದೇ ಆದ ಟೆರರ್ ಸೃಷ್ಟಿ ಮಾಡ್ತಾಳೆ ಅಂದರೆ ನೀವು ನಂಬ್ತೀರಾ? ಮೀಟರ್ ಬಡ್ಡಿಯಿಂದ ಶುರುವಾಗಿ ರಿಯಲ್ ಎಸ್ಟೇಟ್ ಮಾಫಿಯಾ, ಕಿಡ್ನ್ಯಾಪು, ಕೊಲೆ ಬೆದರಿಕೆ, ಹೀಗೆ ಕ್ರೈಮ್ ಲೋಕದ ಒಂದೊಂದು ಮೆಟ್ಟಿಲನ್ನು ರಕ್ತಸಿಕ್ತವಾಗಿ ಹತ್ತಿದಾಕೆ ಈ ಹೆಂಗಸು. ಹೆಸರು ಯಶಸ್ವಿನಿ ಗೌಡ. ಬೆಂಗಳೂರಿನ ಅಂಡರ್ ವರ್ಲ್ಡ್ಗಳನ್ನ ಕರೆಯೋದು ಮುನಿಯಮ್ಮ ಅಂತ. ಇವತ್ತು ನಾವು ನಿಮಗೆ ತೋರಿಸೋದು ಬೆಂಗಳೂರಿನ ಮೊದಲ ಲೇಡಿ ರೌಡಿ ಶೀಟರ್ನ ರೋಚಕ ಭಯಾನಕ ಕತೆ. ಯಾರು ಈ ಯಶಸ್ವಿನಿ ಗೌಡ? ಇವಳು ಹುಟ್ಟಿದ್ದು ರೌಡಿ ಕುಟುಂಬದಲ್ಲ. ಮೂಲತಃ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನವರು. ಬದುಕು ಕಟ್ಕೊಳ್ಳೋಕೆ ಅಂತ ಗಂಡ ಮಹೇಶ್ ಜೊತೆ ಬೆಂಗಳೂರಿಗೆ ಬರ್ತಾರೆ. ಆರಂಭದಲ್ಲಿ ಜೀವನ ನಡೆಸೋಕೆ ಆರಿಸ್ಕೊಂಡ ದಾರಿ ಮೀಟರ್ ಬಡ್ಡಿ. ವೀಕ್ಷಕರೇ, ಮೀಟರ್ ಬಡ್ಡಿ ಅಂದರೆ ಸುಮ್ಮನೆ ಅಲ್ಲ. ಬೆಳಗ್ಗೆ 10,000 ಸಾಲ ಕೊಟ್ಟರೆ ಸಂಜೆ ಆಗೋದ್ರಲ್ಲಿ ಬಡ್ಡಿ ಸಮೇತ ವಾಪಸ್ ಕೊಡಬೇಕು. ಕೊಡಲಿಲ್ಲ ಅಂದರೆ ಅಲ್ಲಿಗೆ ಎಂಟ್ರಿ ಕೊಡ್ತಾ ಇದ್ದದ್ದು ಯಶಸ್ವಿನಿ ಅವರ ಗಂಡ ದಡಿಯ ಮಹೇಶ. ಹೌದು, JP ನಗರ ಸ್ಟೇಷನ್ನಿನ ಕುಖ್ಯಾತ ರೌಡಿ ಶೀಟರ್. ಗಂಡನ ಪವರ್ ಇಟ್ಕೊಂಡು ಯಶಸ್ವಿನಿ ಅಮಾಯಕ ಹೆಂಗಸರಿಗೆ ಸಾಲ ಕೊಟ್ಟು ವಸೂಲಿ ಮಾಡೋಕೆ ರೌಡಿಗಳನ್ನು ಬಿಡ್ತಾ ಇದ್ರು. ಇಲ್ಲಿಂದಲೇ ಶುರುವಾಗಿದ್ದು ಲೇಡಿ ಡಾನ್ ಅವತಾರ. 2012 ಆಗಸ್ಟ್ 3 ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ನಲ್ಲಿ ಮೊದಲ ಕೇಸ್ ಬೀಳುತ್ತೆ. ಸರಗಳ್ಳತನ, ದರೋಡೆ, ಸುಲಿಗೆ ಸಾಮಾನ್ಯ ಹೆಂಗಸಾಗಿದ್ದ ಯಶಸ್ವಿನಿ ಸ್ಟೇಷನ್ ಮೆಟ್ಲು ಹತ್ತಿದ್ರು. ಜೈಲಿಗೆ ಹೋದ್ರು ಬಂದರು. ಆದರೆ ಭಯ ಪಡೋ ಬದಲು ಜೈಲಿಂದ ಹೊರ ಬಂದ ಮೇಲೆ ಇನ್ನೂ ಅವರ ರೇಂಜು ಜಾಸ್ತಿ ಆಯಿತು. ಒಮ್ಮೆ ಜೈಲಿಗೆ ಹೋಗಿ ಬಂದರೆ ಆ ಭಯ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಯಶಸ್ವಿನಿ ವಿಷಯದಲ್ಲೂ ಅದೇ ಆಯಿತು. ಬರೀ ಬಡ್ಡಿ ದಂಧೆ ಮಾಡ್ತಿದ್ದವರು ನಿಧಾನವಾಗಿ ರಿಯಲ್ ಎಸ್ಟೇಟ್ ಕಡೆ ಕಣ್ಣು ಹಾಕಿದ್ರು. ಬೆಂಗಳೂರಿನಲ್ಲಿ ಜಮೀನು ವಿವಾದ ಇದೆಯಾ, ಸೆಟಲ್ಮೆಂಟ್ ಮಾಡಬೇಕಾ, ಅಲ್ಲಿ ಯಶಸ್ವಿನಿ ಗ್ಯಾಂಗು ಎಂಟ್ರಿ ಕೊಡ್ತಾ ಇತ್ತು. ಸುಬ್ರಹ್ಮಣ್ಯಪುರ, JP ನಗರ, ಬಸವನಗುಡಿ, ಹೀಗೆ ಸೌತ್ ಬೆಂಗಳೂರಿನಲ್ಲಿ ಯಶಸ್ವಿನಿ ಅಲಿಯಾಸ್ ಮುನಿಯಮ್ಮನ ಹವಾ ಜೋರಾಯಿತು. ಗಂಡ ಮಹೇಶ್ ಜೈಲಲ್ಲಿದ್ದರೆ ಹೊರಗಡೆ ದಂಧೆ ನೋಡ್ಕೊಳ್ತಾ ಇದ್ದಿದ್ದು ಯಶಸ್ವಿನಿ. ಎಷ್ಟರ ಮಟ್ಟಿಗೆ ಅಂದರೆ ಬಸವನಗುಡಿ ಪೊಲೀಸ್ ಸ್ಟೇಷನ್ನಲ್ಲಿ ಇವರ ಹೆಸರಲ್ಲಿ ರೌಡಿ ಶೀಟ್ ಓಪನ್ ಆಯಿತು. ಬೆಂಗಳೂರಿನ ಇಷ್ಟರಿಯಲ್ಲೇ ಮಹಿಳೆಯೊಬ್ಬಳ ಮೇಲೆ ರೌಡಿ ಶೀಟ್ ಓಪನ್ ಆಗಿದ್ದು ಇದೇ ಮೊದಲು. ಅಪಹರಣ, ಹಲ್ಲೆ, ಜೀವ ಬೆದರಿಕೆ ಕೇಸ್ಗಳ ಲಿಸ್ಟು ಬೆಳೀತಾ ಹೋಯಿತು. ಇವರು ಬರೀ ರೌಡಿ ಆಗಿರಲಿಲ್ಲ, ಒಂದು ಆರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್ ನಡೆಸೋಕೆ ಶುರು ಮಾಡಿದರು. ಈ ಕಥೆಯಲ್ಲಿ ಬರೀ ರಕ್ತ ಮಾತ್ರ ಅಲ್ಲ, ಫುಲ್ ಡ್ರಾಮಾ ಕೂಡ ಇದೆ. 2016 ಘಟನೆ ಕೇಳಿದರೆ ನೀವು ಶಾಕ್ ಆಗ್ತೀರಾ. ಪೊಲೀಸರು ಅರೆಸ್ಟ್ ಮಾಡೋಕ್ಕೆ ಬಂದಾಗ ಎದೆ ನೋವು ಅಂತ ನಾಟಕ ಮಾಡಿ ಹಾಸ್ಪಿಟಲ್ ಸೇರಿದ್ರು ಯಶಸ್ವಿನಿ. ಅಲ್ಲಿಂದ ಏನಾಯ್ತು ಗೊತ್ತಾ? ಸಿನಿಮಾದಲ್ಲಿ ಹೀರೋ ಎಸ್ಕೇಪ್ ಆಗೋ ಥರ ಪೊಲೀಸರ ಕಣ್ ತಪ್ಪಿಸಿ ಮಾಯ ಆದರು. ಬರೋಬ್ಬರಿ 112 ದಿನ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿದ್ರು. ಇನ್ನೊಂದು ತಮಾಷೆ ನೋಡಿ, ರೌಡಿ ಶೀಟರ್ ಆಗಿರೋ ಇವರಿಗೆ ಗೌರವ ಡಾಕ್ಟರೇಟ್ ಸಿಕ್ತು. ಅಮೆರಿಕದ ಯಾವುದೋ ಯೂನಿವರ್ಸಿಟಿ ಅಂತ ಹೇಳಿ ಮೈಸೂರಿನ ಹೋಟೆಲ್ ಒಂದರಲ್ಲಿ ಇವರಿಗೆ ಡಾಕ್ಟರೇಟ್ ಕೊಟ್ಟರು. ಆಮೇಲೆ ಗೊತ್ತಾಯಿತು ಅದು ದುಡ್ಡು ಕೊಟ್ಟು ತಗೊಂಡ ಫೇಕ್ ಡಾಕ್ಟರೇಟು ಅಂತ. ಡಾಕ್ಟರ್ ಯಶಸ್ವಿನಿ ಅಂತ ಕರೆಸ್ಕೊಳ್ಳೋ ಆಸೆ ಇತ್ತು ಇವರಿಗೆ. ಎಲ್ಲ ಆದರೂ ಸಮಾಜ ಸೇವೆ ಮಾಡ್ತೀನಿ ಅಂತ ಶ್ರೀರಾಮ ಸೇನೆಯ ಮಹಿಳಾ ಘಟಕದ ಅಧ್ಯಕ್ಷೆ ಕೂಡ ಆದರು. ನಾನು ಆರೋಪಿಯೇ ಹೊರತು ಅಪರಾಧಿಯಲ್ಲ ಅಂತ ಪ್ರೆಸ್ ಮೀಟ್ ಮಾಡಿ ಹೇಳಿದರು. ಎಂಥ ವಿಪರ್ಯಾಸ ಅಲ್ವಾ ಸ್ವಾಮಿ. ಆದರೆ ವೀಕ್ಷಕರೇ, ಪಾಪದ ಕೂಡ ತುಂಬಲೇಬೇಕು ಅಲ್ವಾ? 2026 ಫೆಬ್ರವರಿ ಯಶಸ್ವಿನಿ ಗೌಡ ಪಾಲಿಗೆ ಕರಾಳ ದಿನ. ಈ ಬಾರಿ ಇವರ ಮೇಲೆ ಬಿದ್ದಿರೋದು ಸಾಮಾನ್ಯ ಕೇಸಲ್ಲ, ಅದೇ ಕೋಕಾ, ಕರ್ನಾಟಕ ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆ. ಹಾಗಾದರೆ ಕೇಸ್ ಏನು? ರಿಯಲ್ ಎಸ್ಟೇಟ್ ಉದ್ಯಮಿ ಮನೋಜ್ ಅನ್ನೋರ ಕಿಡ್ನ್ಯಾಪು. ಮನೋಜು 1.2 ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡಿರ್ತಾರೆ. ಆಗಸ್ಟ್ 26, 2025 ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಕಿಡ್ನ್ಯಾಪ್ ನಡೆದಿರುತ್ತೆ. ಕಾರ್ನಲ್ಲಿ ಕೂಡಾಕೊಂಡು ನಗರದಾದ್ಯಂತ ಸುತ್ತಾಡಿಸಿ ಪ್ರಾಣ ಬೆದರಿಕೆ ಹಾಕಿ ಲಕ್ಷಾಂತರ ರೂಪಾಯಿ ಸುಲಿಗೆ ಮಾಡಿರ್ತಾರೆ. ಈ ಕೇಸ್ನಲ್ಲಿ CCB ಪೊಲೀಸರು ಫುಲ್ ಅಲರ್ಟ್ ಆಗಿರ್ತಾರೆ. ಮಂಡ್ಯದಲ್ಲಿದ್ದ ಮತ್ತೊಬ್ಬ ರೌಡಿ ಶೀಟರ್ ಬೇಕರಿ ರಘುವನ್ನ ಹಿಡಿಯೋಕೆ ಹೋದಾಗ ಇದೇ ಯಶಸ್ವಿನಿ ಅಡ್ಡ ಬಂದು ಪೊಲೀಸರನ್ನ ತಳ್ಳಾಡಿರ್ತಾರೆ. ಅಲ್ಲಿಗೆ ಪೊಲೀಸರ ತಾಳ್ಮೆ ಕಟ್ಟೆ ಹೊಡೆಯುತ್ತೆ. ಈಗ CCB ಬಲೆಯಲ್ಲಿ ಯಶಸ್ವಿನಿ ಬಿದ್ದಿದ್ದಾರೆ. ಕೋಕಾ ಕಾಯ್ದೆ ಅಂದ್ರೆ ಜಾಮೀನು ಸಿಗೋದು ಕಷ್ಟ. ಇಷ್ಟು ದಿನ ಆಟ ಆಡಿದ್ದ ಲೇಡಿ ಡಾನು ಈಗ ಕಂಬಿ ಅನ್ನಿಸ್ತಾ ಇದ್ದಾರೆ. ಒಂದ್ ಕಾಲದಲ್ಲಿ ಮೀಟರ್ ಬಡ್ಡಿ ಆಂಟಿ ಅಂತ ಕರ್ಸ್ಕೊಳ್ತಾ ಇದ್ದವಳು ಇಡೀ ಬೆಂಗಳೂರೇ ತನ್ನ ಹೆಸರು ಕೇಳಿದ್ರೆ ನಡುವಂತೆ ಬೆಳೆದಿದ್ದು ಒಂದು ಇತಿಹಾಸ. ಆದ್ರೆ ಅಪರಾಧದ ಆದಿ ಯಾವತ್ತೂ ಸುಖಾಂತ್ಯ ಕಾಣೋದಿಲ್ಲ ಅನ್ನೋದಕ್ಕೆ ಯಶಸ್ವಿನಿ ಗೌಡ ಬೆಸ್ಟ್ ಎಕ್ಸಾಂಪಲ್. ಅಧಿಕಾರ, ಹಣ, ರೌಡಿಸಮ್ ಕೊನೆಗೆ ಬಂದು ನಿಲ್ಲೋದು ಅದೇ ಜೈಲಿನ ಬಾಗಿಲಿಗೆ. ಇದು ಯಶಸ್ವಿನಿ ಗೌಡ ಅಲಿಯಾಸ್ ಮುನಿಯಮ್ಮನ ಕತೆ. ಇವರ ಮೇಲಿರೋ ಕೇಸ್ಗಳು ಕೋರ್ಟ್ನಲ್ಲಿ ಏನಾಗುತ್ತೆ? ಇವರು ಮತ್ತೆ ಹೊರಗೆ ಬರ್ತಾರಾ, ಅಥವಾ ಭೂಗತ ಲೋಕದ ಈ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತಾ? ಕಾಲನೇ ಉತ್ತರ ಕೊಡುತ್ತೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ.
ಇದೇ ರೀತಿಯ ಸ್ಪೆಷಲ್ ಕ್ರೈಮ್ ಸ್ಟೋರಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.